ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಗಿ ಹಲ್ವಾ ತುಂಬ ಸುಲಭವಾಗಿ ಈ ರೀತಿ ಮಾಡಿ ಬಾಯಲ್ಲಿಟ್ಟರೆ ಕರಗುತ್ತದೆ. ತುಂಬ ಸುಲಭವಾಗಿ ಈ ಥರ ಅವಾಗವಾಗ ಮಾಡಿ ನೀವು ತಿನ್ಬೋದು. ರಾತ್ರಿ 1 ಕಪ್ಪಷ್ಟು ನಾನು ರಾಗಿ ನೆನೆಸಿದ್ದೆ. ನೆನೆಸಿರುವಂಥ ರಾಗಿನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಏಲಕ್ಕಿ ಕೂಡ ಹಾಕ್ಕೊಂಡು ಈ ರೀತಿಯಾಗಿ ರುಬ್ಕೊಂಡು ಅದರ ಹಾಲನ್ನು ತೆಗಿಬೇಕು ಒಂದು ಬಟ್ಟೆಯಲ್ಲಿ. ನಂತರ ಮತ್ತೆ ಅದನ್ನು ತೆಗೆದಿರೋದನ್ನು ಮತ್ತೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಈ ರೀತಿಯಾಗಿ 2 ರಿಂದ 3 ಟೈಮ್ ಈ ಥರ ಮಾಡಬೇಕು. ನಂತರ ತೆಗೆದಿರುವಂತಹ ಈ ಹಾಲನ್ನು ಒಂದು ಪ್ಯಾನಲ್ಲಿ ಹಾಕ್ಕೊಂಡು ಅದರಲ್ಲಿ 1 ಕಪ್ಪಷ್ಟು ತೆಂಗಿನಕಾಯಿ ಹಾಲನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕಂಟಿನ್ಯೂ ಮಿಕ್ಸ್ ಮಾಡ್ತಾನೆ ಇರಬೇಕು. ಇಲ್ಲಿ 1 ಕಪ್ಪಷ್ಟು ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆ 2 ಟೀ ಸ್ಪೂನಷ್ಟು ತುಪ್ಪ ಇದನ್ನೆಲ್ಲ ಹಾಕ್ಕೊಂಡು ಕಂಟಿನ್ಯೂ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ಈ ಹದಕ್ಕೆ ಬರಬೇಕು. ಸೊ ಇದು ಪರ್ಫೆಕ್ಟಾಗಿ ಬಂದಿದೆ. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಸ್ವಲ್ಪ ತುಪ್ಪ ಸವರ್ಬಿಟ್ಟು ಇದನ್ನು ಹಾಕಿ ಹಾಗೆ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆಗಳ ಕಾಲ ಹಾಗೆ ಇಡಿ ಹೊರಗಡೆನೆ. ನಂತರ ನಿಮಗೆ ಬೇಕಾಗಿರೋ ಶೇಪಲ್ಲಿ ಈ ಥರ ಕಟ್ ಮಾಡಿಕೊಂಡ್ರೆ ರಾಗಿ ಹಲ್ವಾ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.